ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂಥ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್ ಇದು. ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತೈತೋ ಹಂಗೆ ಮತಾಂತರದ ಜಿಹಾದ್ ಇದು. ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್ ಇದು. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರ್ಡೆ ಮನುಷ್ಯ ಸಿಕ್ಕಾಕ್ಕೊಂಡಿದ್ದಾನೆ. ಅವ್ರ್ಯಾರೋ ಅನನ್ಯ ಅನನ್ಯ ಭಟ್, ಸುಜಾತ ಭಟ್ಟು, ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತು ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಈ ಮಾಸ್ಕ್ ಯಾರು ಹಾಕಿದಾರಲ್ಲ, ಹಾಕ್ಸ್ದವ್ರಲ್ಲ, ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಇರಪ್ಪ, ನೀನು ಅವಾಗಿಂದ ಇದು ಮಾಡ್ತೀನಿ, ನಾನು ಹೇಳೋರ್ಗೆ ಬಿಟ್ಬಿಡು. ಮಾಸ್ಕ್ ಹಾಕಿರೋದೇ ಇಲ್ಲಿ ಮುಸ್ಕನ್ನು ಸರ್ಕಾರದ ಮೇಲೆ ಹಾಕಿರೋರು ಈ ಮುಸ್ಕು ಗ್ಯಾಂಗು. ಈ ಮುಸ್ಕು ಗ್ಯಾಂಗ್ಗೆ ಬೆಂಬಲ ಕೊಟ್ಟಿರೋದು ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ ನೂರಾರು ಅತ್ಯಾಚಾರಗಳಾಗಿದೆ ಅಂತ ಹೇಳಿದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೋಬಿಟ್ಟವ್ರೆಲ್ಲ. ಇವ್ರ ಮಾತು ಕೇಳಿ ಸುಮ್ಮನೆ ಇರೋ, ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚಿತಾವಣಿ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರೋವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಬಿಟ್ಟು ಮಾಡೋಣ ಅನ್ನೋ ಹುನ್ನಾರ ಅಷ್ಟೇ. ಹಿಂದೂ ದೇವಾಲಯಗಳು ಬೇರೆ, ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ, ಇವರು ಹತ್ರಕ್ಕೆ ಹೋಗಲ್ಲ, ಅದ್ರ ನೆರಳು ಇವ್ರ ಮೇಲೆ ಬೀಳ್ದಂಗೆ ನೋಡ್ಕೊಂತಾರೆ. ಹಿಂದೂ ದೇವಸ್ಥಾನ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಹುನ್ನಾರ ಇದರಲ್ಲಿ ಸ್ಪಷ್ಟವಾಗಿ ನೋಡಿ. ನಮ್ಮ ಹಿಂದೆ ನಮ್ಮ ಸರ್ಕಾರನೂ ಇತ್ತು, ನಾವೇನ ತನಿಖೆ ಕೊಟ್ಟಿದ್ರ? ಇಂಥವ್ರು ನೂರಾರು ಜನ ಬರ್ತಾರೆ. ಈ ಬುರ್ಡೆ ಮನುಷ್ಯನ ಪ್ರಾರಂಭದಲ್ಲೇ ನೀವು ತನಿಖೆ ಮಾಡಿಬಿಟ್ಟಿದ್ರೆ ಅವನು ಯಾರು, ಅವನ ಪುರಾಪುರ ಏನು, ಅವನ ಹಳ್ಳಿ ಯಾವುದು, ಎಷ್ಟು ಜನ ಮದುವೆ ಆಗಿದ್ದಾನೆ, ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ದಾನೆ, ಇವೆಲ್ಲ ಚೆಕ್ ಮಾಡಿಬಿಟ್ಟಿದ್ರೆ ಅವನ ಯೋಗ್ಯತೆ ಗೊತ್ತಾಗ್ಬಿಡ್ತಾಯಿತ್ತು. ಇದೆಲ್ಲ ಗೊತ್ತಾಗ್ಬಿಡ್ತಾಯಿತ್ತು. ಇವು ಏನು ಮಾಡಲಿಲ್ಲ, ಏಕಾಏಕಿ ಅವನಿಗೆ ಮಾಸ್ಕ್ ಹಾಕ್ಬಿಟ್ಟು ಯಾರು ನೋಡ್ಬಾ ಅಂದ್ರೆ, ನೀವು ಮೊದಲೇ ಅವ್ನು ಮಾಸ್ಕ್ ತೆಗೆದಿದ್ರೆ, ಮೊದಲೇ ಮಾಸ್ಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಾಗ ಆ ಹಳ್ಳಿಯವರೆಲ್ಲ, ಯಾರು ಮಂಡ್ಯದ ನಾಗಮಂಗಲದ ಹಳ್ಳಿಯವರೆಲ್ಲ ಹೇಳ್ಬಿಡೋರು ಇವನು ದೊಡ್ಡ ಕಳ್ತನ ಮಾಡ್ತಾಯಿದ್ದ ಎಲ್ಲ ಹೇಳ್ಬಿಡೋರು. ಫಸ್ಟ್ ಡೇಗೆ ಇವನ್ನ ಬಯಲಾಗ್ಬಿಡ್ತು. ಮಾಸ್ಕ್ ಹಾಕ್ಬಿಟ್ರಲ್ಲ ನೋಡಿ, 14-15 ಕಡೆ ತೆಗೆದು ಉಣೋವ್ರಿಗೂ ಯಾರು ಗೊತ್ತಾಗ್ತಾ ಇಲ್ಲ. ಈಗ ಬಯಲಿಗೆ ಬಂದ ತಕ್ಷಣ ಇಡೀ ಹಳ್ಳಿನೇ ಇವನ ವಿರುದ್ಧ ತಿರುಗಿ ಬಿದ್ದು, ಇವನು ಕಳ್ಳ, ಇವನು ಸುಳ್ಳ, ಇವನು ಮತಾಂತರ ಆಗಿದ್ದಾನೆ, ಇದೆಲ್ಲ ಬಂದಿರೋವಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ರೀ, ಕಾಮನ್ ಸೆನ್ಸ್ ಬೇಕಲ್ಲ. DK ಶಿವಕುಮಾರ್ ಹೇಳ್ತಾರೆ BJPಯವರು ಈ ಅಗದ ಮೇಲೆ ಬೀದಿಗೆ ಬಂದುಬಿಟ್ರಂತೆ. ನಾನು ಇವ್ರು SIT ಕೊಟ್ಟಿದ್ದೀನೇ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೀನಿ. ಅವನು ಯಾರು ಅಂತ ಪರಿಶೀಲನೆ ಮಾಡಿ ಆಮೇಲೆ ಕೊಡಿ ಅಂತ ಹೇಳಿದ್ದೀನಿ ನಾನೇ. ಅದಾದಮೇಲೆ ಬೆಂಗಳೂರಲ್ಲೂ ಪ್ರೆಸ್ ಮೀಟ್ ಮಾಡಿ ನಾನು ಹೇಳಿದ್ದೀನಿ, ಇದನ್ನು ಖಂಡಿಸಿದ್ದೀನಿ, ಅವನ ಪೂರ್ವಾಪರ ತೆರೆಕೊಂಡು ಆಮೇಲೆ ಮಾಡಿ ಅಂತ. ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡಕ್ಕೆ ಬಂತು, ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ, ಅಣೆಪಟ್ಟಿಯಿಂದ ಆಚೆ ಬರೋಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ಅಷ್ಟೇ. ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ ಅಷ್ಟೇ. ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂಥ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್ ಇದು. ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತೈತೋ ಹಂಗೆ ಮತಾಂತರದ ಜಿಹಾದ್ ಇದು. ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್ ಇದು. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರ್ಡೆ ಮನುಷ್ಯ ಸಿಕ್ಕಾಕ್ಕೊಂಡಿದ್ದಾನೆ. ಅವ್ರ್ಯಾರೋ ಅನನ್ಯ ಭಟ್, ಸುಜಾತ ಭಟ್ಟು, ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತು ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು
ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಮಾಸ್ಕ್ ಹಾಕ್ಸಿದ್ದಾರೆ ಯಾರು ಈ ಮಾಸ್ಕ್ ಯಾರು ಹಾಕಿದಾರಲ್ಲ, ಹಾಕ್ಸ್ದವ್ರಲ್ಲ, ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಇರಪ್ಪ, ನೀನು ಅವಾಗಿಂದ ಇದು ಮಾಡ್ತೀನಿ, ನಾನು ಹೇಳೋವ್ರಿಗೆ ಬಿಟ್ಬಿಡು. ಮಾಸ್ಕ್ ಹಾಕಿರೋದೇ ಇಲ್ಲಿ ಮುಸ್ಕನ್ನು ಸರ್ಕಾರದ ಮೇಲೆ ಹಾಕಿರೋರು ಈ ಮುಸ್ಕು ಗ್ಯಾಂಗು. ಈ ಮುಸ್ಕು ಗ್ಯಾಂಗ್ಗೆ ಬೆಂಬಲ ಕೊಟ್ಟಿರೋದ್ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ ನೂರಾರು ಅತ್ಯಾಚಾರಗಳಾಗಿದೆ ಅಂತ ಹೇಳಿದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೋಬಿಟ್ಟವ್ರೆಲ್ಲ. ಇವ್ರ ಮಾತು ಕೇಳಿ ಸುಮ್ಮನೆ ಇರೋ, ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚಿತಾವಣಿ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಬರುವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಬಿಟ್ಟು ಮಾಡೋಣ ನಾನು ಹುನ್ನಾರ ಅಷ್ಟೇ. ಹಿಂದೂ ದೇವಾಲಯಗಳು ಬೇರೆ, ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ, ಇವರು ಹತ್ರಕ್ಕೆ ಹೋಗಲ್ಲ, ಅದ್ರ ನೆರಳು ಇವ್ರ ಮೇಲೆ ಬೀಳ್ದಂಗೆ ನೋಡ್ಕೊಂತಾರೆ. ಹಿಂದೂ ದೇವಸ್ಥಾನ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಹುನ್ನಾರ ಇದರಲ್ಲಿ ಸ್ಪಷ್ಟವಾಗಿ ನೋಡಿ. ನಮ್ಮ ಹಿಂದೆ ನಮ್ಮ ಸರ್ಕಾರನೂ ಇತ್ತು, ನಾವೇನ ತನಿಖೆ ಕೊಟ್ಟಿದ್ರ? ಇಂಥೊಂದು 100 ಜನ ಬರ್ತಾರೆ. ಈ ಬುರುಡೆ ಮನುಷ್ಯನ್ನ ಪ್ರಾರಂಭದಲ್ಲೇ ನೀವು ತನಿಖೆ ಮಾಡಿಬಿಟ್ಟಿದ್ರೆ ಅವನು ಯಾರು, ಅವನ ಪುರಾಪುರ ಏನು, ಅವನ ಹಳ್ಳಿ ಯಾವುದು, ಎಷ್ಟು ಜನ ಮದುವೆ ಆಗಿದ್ದಾನೆ, ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ದಾನೆ, ಇವೆಲ್ಲ ಚೆಕ್ ಮಾಡಿಬಿಟ್ಟಿದ್ರೆ ಅವನ ಯೋಗ್ಯತೆ ಗೊತ್ತಾಗ್ಬಿಡ್ತಾಯಿತ್ತು. ಇದೆಲ್ಲ ಗೊತ್ತಾಗ್ಬಿಡ್ತಾಯಿತ್ತು. ಏನು ಮಾಡಲಿಲ್ಲ, ಏಕಾಏಕಿ ಅವನಿಗೆ ಮಾಸ್ಕ್ ಹಾಕ್ಬಿಟ್ಟು ಯಾರು ಅಂದರೆ ನೀವು ಮೊದಲೇ ಅವನ ಮಾಸ್ಕ್ ತೆಗೆದಿದ್ರೆ, ಮೊದಲೇ ಮಾಸ್ಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಾಗ ಆ ಹಳ್ಳಿಯವರೆಲ್ಲ, ಯಾರು ಮಂಡ್ಯದ ನಾಗಮಂಗಲದ ಹಳ್ಳಿಯವರೆಲ್ಲ ಹೇಳ್ಬಿಡೋರು ಇವನು ದೊಡ್ಡ ಕಳ್ತನ ಮಾಡ್ತಾಯಿದ್ದ ಎಲ್ಲ ಹೇಳ್ಬಿಡೋರು. ಫಸ್ಟ್ ಡೇಗೆ ಇವನ್ನ ಬಯಲಾಗ್ಬಿಡ್ತು. ಮಾಸ್ಕ್ ಹಾಕ್ಬಿಟ್ರಲ್ಲ ನೋಡಿ, 14-15 ಕಡೆ ತೆಗೆದು ಉಣೋವ್ರಿಗೂ ಯಾರು ಗೊತ್ತಾಗ್ತಾ ಇಲ್ಲ. ಈಗ ಬಯಲಿಗೆ ಬಂದ ತಕ್ಷಣ ಇಡೀ ಹಳ್ಳಿನೇ ಇವನ ವಿರುದ್ಧ ತಿರುಗಿ ಬಿದ್ದು ಇವನು ಕಳ್ಳ, ಇವನು ಸುಳ್ಳ, ಇವನು ಮತಾಂತರ ಆಗಿದ್ದಾನೆ, ಇದೆಲ್ಲ ಬಂದಿರೋವಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ರೀ, ಕಾಮನ್ ಸೆನ್ಸ್ ಬೇಕಲ್ಲ. DK ಶಿವಕುಮಾರ್ ಹೇಳ್ತಾರೆ BJPಯವರು ಈ ಅಗದ ಮೇಲೆ ಬೀದಿಗೆ ಬಂದುಬಿಟ್ರಂತೆ. ನಾನು ಇವ್ರು SIT ಕೊಟ್ಟಿದ್ದೀನೇ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೀನಿ. ಅವನು ಯಾರು ಅಂತ ಪರಿಶೀಲನೆ ಮಾಡಿ ಆಮೇಲೆ ಕೊಡಿ ಅಂತ ಹೇಳಿದ್ದೀನಿ ನಾನೇ. ಅದಾದಮೇಲೆ ಬೆಂಗಳೂರಲ್ಲೂ ಪ್ರೆಸ್ ಮೀಟ್ ಮಾಡಿ ನಾನು ಹೇಳಿದ್ದೀನಿ, ಇದನ್ನು ಖಂಡಿಸಿದ್ದೀನಿ, ಅವನ ಪೂರ್ವಾಪರ ತೆರೆಕೊಂಡು ಆಮೇಲೆ ಮಾಡಿ ಅಂತ. ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡಕ್ಕೆ ಬಂತು, ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ, ಅಣೆಪಟ್ಟಿಯಿಂದ ಆಚೆ ಬರೋಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ಅಷ್ಟೇ. ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ ಅಷ್ಟೇ.